ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ದಿನ ಆಗಿದೆ ವಿಡಿಯೋ ಅಪ್ಲೋಡ್ ಮಾಡಿ. ಇವತ್ತು ವಿಡಿಯೋನ ಎಡಿಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದೇನಪ್ಪ ವಿಡಿಯೋ ಅಂತಂದರೆ, ನಾನಿಲ್ಲಿ ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದ್ದೀನಿ. ಇವಾಗ ಅಲ್ಲಿಂದ ನಾವು ಚಂದ್ರಗುತ್ತಿ ದೇವಸ್ಥಾನಕ್ಕೆ ಹೋಗಬೇಕು. ಯಾಕಂತಂದರೆ ನಮ್ಮ ಅತ್ತೆಗೆ ಮುತ್ತು ಕಟ್ಟಿಸ್ತಾ ಇದ್ದೀವಿ. ಅದಕ್ಕೋಸ್ಕರ ಕೆಲವರಿಗೆ ಗೊತ್ತಾಗುತ್ತೋ ಗೊತ್ತಾಗಲ್ವೋ ನಂಗೆ ಗೊತ್ತಿಲ್ಲ. ಈ ಥರ ಮಾಡ್ತಾರೆ ದೇವರು ಬರೋರಿಗೆಲ್ಲ. ಮತ್ತು ಒಬ್ಬೊಬ್ಬರು ಮನೆಯಲ್ಲಿ ಆ ಥರ ಸಂಪ್ರದಾಯ ಕೂಡ ಇರುತ್ತೆ, ಮಾಡಿಸ್ಕೋಬೇಕು ಈ ಥರ ಅಂಥೇಳಿ. ಇಲ್ಲಿ ನೋಡ್ತಾ ಇರ್ಬೋದು, ಇದು ನಮ್ಮ ಅತ್ತೆ ಮನೆ. ನಾನು ಬಂದು ಸುಮಾರು ಒಂದು 15ರಿಂದ 18 ವರ್ಷನೇ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ ಅವ್ರ ಮನೆಗೆ ಹೋಗಿ. ಅಷ್ಟು ಚಿಕ್ಕವಳಿದ್ದಾಗ ಅವ್ರ ಮನೆಗೆ ಹೋಗಿದ್ದು. ಇವತ್ತು ಹೋಗಿದ್ದು ತುಂಬ ಖುಷಿ ಆಯಿತು ನನಗೆ. ಅಂದರೆ ಇಷ್ಟು ದಿನ ಹೋಗಿರಲಿಲ್ಲ, ಇವಾಗ ಹೋಗಿರೋದು ಅವ್ರ ಮನೆಗೆ. ಇಲ್ಲಿ ನೋಡ್ತಾ ಇರ್ಬೋದು, ನಾವು ಗಾಡೀಲಿ ಹೋಗ್ತಾ ಇದ್ದೀವಿ ಚಂದ್ರಗುತ್ತಿಗೆ. ಒಂದು ಟ್ಯಾಕ್ಟ್ರು ಮತ್ತು ಒಂದು ಈಕೋ ಮತ್ತು ಒಂದು ಈ ಥರದ್ದು ಗಾಡಿ ಮಾಡಿದ್ದು ನಾವು. ಇದು ಟಾಟಾ ಎಸಿ. ಇದರಲ್ಲಿ ಬರೀ ಸಾಮಾನು ಅಷ್ಟೇ ಇಟ್ಟಿದ್ದರು. ಅದರಲ್ಲೊಂದು ಸ್ವಲ್ಪ ಜಾಗ ಇತ್ತು ಹಿಂದ್ಗಡೆ. ಆ ಜಾಗ ಇರೋದಕ್ಕೋಸ್ಕರ ಇಲ್ಲಿ ನಾನು, ನಮ್ಮ ಅಕ್ಕ, ನಮ್ಮ ತಂಗಿ, ನಮ್ಮ ಪಾಪು ಮತ್ತು ನನ್ನ ತಮ್ಮಂದ್ರು ಒಂದು 3 ಜನ ಕೂತ್ಕೊಂಡಿದ್ವಿ. ಚೆನ್ನಾಗಿತ್ತು ಈ ಥರ ಒಂದು ರೈಡ್ ಹೋಗೋದು. ನಾನಂತೂ ತುಂಬ ದಿನ ಆಗಿತ್ತು ಈ ಮನೇಲಿ ಇದ್ದು ಈ ಥರ ಹೊರಗಡೆ ಹೋಗಿ ಅದು ಅಲ್ಲಿ ಕೂತ್ಕೊಂಡು ಹೋಗಿದ್ದು ತುಂಬ ಖುಷಿಯಾಯಿತು. ನನಗೆ ತುಂಬ ಇಷ್ಟ ಆ ಥರ ಗಾಡೀಲಿ ಹಿಂದೆ ಕೂತ್ಕೊಂಡು ಹಿಂಗೆ ಕಾಲು ಬಿಟ್ಕೊಂಡು ಹೋಗೋದು ಅಂದರೆ ತುಂಬ ಇಷ್ಟ ಆಗುತ್ತೆ. ಆದರೆ ಮಳೆ ಬೇರೆ ಬಂತು. ಹೋಗೋ ಟೈಮಲ್ಲಿ ಮಳೆ ಬಂದಿದ್ದರಿಂದ ಸ್ವಲ್ಪ ಇದಾಯ್ತು ಅಷ್ಟೇ, ಬಿಟ್ಟರೆ ಎಲ್ಲ ಚೆನ್ನಾಗಿತ್ತು. ಇವಾಗ ನೋಡ್ತಾ ಇರ್ಬೋದು, ನಾವು ಅಲ್ಲಿಗೆ ಹೋಗೋಷ್ಟರಲ್ಲಿ ಇಲ್ಲಿ ನಮ್ಮ ಮನೆಯಿಂದ ಬಿಟ್ಟಿದ್ದು ನಾವು ಒಂದು 12 ಗಂಟೆ ಆಗಿತ್ತು. ನಮ್ಮ ಅತ್ತೆ ಮನೆಗೆ ಹೋಗೋಷ್ಟೊತ್ತಿಗೆ 1 ಗಂಟೆ 1:30 ಆಗಿತ್ತು. ನಮ್ಮ ಅತ್ತೆ ಮನೆಯಿಂದ ನಾವಲ್ಲಿ ಬಿಟ್ಟಿದ್ದು ಒಂದು 5:30ಗೆ ಬಿಟ್ಟಿದ್ವಿ. ಅಲ್ಲಿಂದ ಚಂದ್ರಗುತ್ತಿಗೆ ಹೋಗೋಷ್ಟೊತ್ತಿಗೆ ರಾತ್ರಿ 9 ಗಂಟೆ ಆಗಿತ್ತು. ಆವಾಗ ವಿಡಿಯೋ ಮಾಡಿದ್ದೆ ನಾನು. ಇದು ಬಂದ್ಬಿಟ್ಟು ಬೆಳಗ್ಗೆ. ರಾತ್ರಿ ಯಾರೂ ಏನೂ ಮಾಡೋಕ್ಕೆ ಹೋಗಿಲ್ಲ. ಎಲ್ಲ ರೊಟ್ಟಿ ಎಲ್ಲ ತೊಗೊಂಡೋಗಿದ್ವಲ್ಲ, ಅದನ್ನೇ ಊಟ ಮಾಡಿ ಮಲ್ಕೊಂಡಿತ್ತು. ಇದು ಬೆಳಗ್ಗೆ ಎದ್ದು ಮಾಡ್ತಾ ಇರೋದು ನೋಡ್ತಿರ್ಬೋದು. ನಮ್ಮ ಅತ್ತೆ ಮತ್ತು ಅವ್ರ ಮಗ ಇಬ್ಬರೂ ಕೂರಿಸಿದ್ದಾರೆ. ಇಲ್ಲಿ ಬಂದು ನಾವು ಮದುವೆನ ಯಾವ ಥರ ಮಾಡ್ತಾರಲ್ವ, ಸೇಮ್ ಅದೇ ಥರನೇ ಇಲ್ಲಿ ಮಾಡ್ತಾರೆ. ಅಲ್ಲಿ ಪಕ್ಕದಲ್ಲಿ ನಮ್ಮ ಮಾಮನ ಕೂರಿಸ್ತಾರೆ ಅಂತ ಅಂದ್ಕೊಂಡಿದ್ವಿ ನಾವು. ಬಟ್ ಅವ್ರ ಮಗನ ಕೂರಿಸಿದ್ರು. ಅಂದರೆ ಅವನಿಗೂ ಕೂಡ ಅಲ್ಲಿ ದೇವ್ರದ್ದು ಇದು ದೀಕ್ಷೆ ಮಾಡಿಸ್ಬೇಕು ಅಂತೇಳಿ ಕೂರಿಸಿದ್ದು. ಇವಾಗ ನೋಡ್ತಿರ್ಬೋದು, ಅವರಿಬ್ಬರಿಗೂ ಅರಿಶಿನ ಹಚ್ಬಿಟ್ಟು ಅಲ್ಲಿ ಆರತಿ ಮಾಡ್ತಾಯಿದ್ದಾರೆ. ನಾನು ಈ ಥರದ್ದೆಲ್ಲ ನೋಡ್ತಾ ಇರೋದು ಇದೇ ಫಸ್ಟ್ ಟೈಮು. ಮತ್ತು ಈ ಥರ ಈ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಉಳ್ಕೊಂಡಿದ್ದು ಇದೇ ಫಸ್ಟ್ ಟೈಮು. ನಾವೇನಿದ್ರು ಮನೆ ದೇವರು ಅಂತ ಹೇಳ್ಬಿಟ್ಟು ಬೆಳಗ್ಗೆ ಹೋಗಿ ಸಂಜೆ ಬರ್ತಾಯಿದ್ವಿ. ನನ್ನ ಪ್ರತಿ ವಿಡಿಯೋ ನೀವು ನೋಡ್ತಾ ಇದ್ರೆ ಗೊತ್ತಿರುತ್ತೆ, ನಾನು ಪ್ರತಿ ವರ್ಷವೂ ಆ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇರ್ತೀನಿ. ಬಟ್ ಯಾವತ್ತೂ ಉಳ್ಕೊಂಡಿಲ್ಲ. ಬೆಳಗ್ಗೆ ಹೋಗಿ ಸಂಜೆ ಅಷ್ಟೊತ್ತಿಗೆ ಮನೆಗೆ ಬಂದುಬಿಡ್ತಿದ್ವಿ ಇಬ್ಬರು ಹೋಗಿ. ಬಟ್ ಈ ಸಲ ಒಬ್ಬರೇ ಹೋಗಿತ್ತು. ಅದು ನಮ್ಮ ಅತ್ತೆಯವ್ರದ್ದು ಈ ಥರ ಫಂಕ್ಷನ್ ಇರೋದಕ್ಕೋಸ್ಕರ. ಮತ್ತು ಶ್ರಾವಣನೂ ಇದೆ, ನಾವು ಕೂಡ ಮನೆ ದೇವ್ರಿಗೆ ಹೋಗಿ ಹಣ್ಣು ಕಾಯಿ ಎಲ್ಲ ಮಾಡಿಸ್ಕೊಂಬರ್ಬೇಕಿತ್ತಲ್ಲ. ಎರಡೂ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರು ಬರಲಿಲ್ಲ, ನನ್ನೊಬ್ಬಳೇ ಕಳಿಸಿದ್ರು. ಇವಾಗ ಅವರಿಬ್ಬರಿಗೂ ಈ ಥರದ ಶಾಸ್ತ್ರಗಳೆಲ್ಲ ಮಾಡ್ತಾಯಿದ್ರಲ್ವ, ನೋಡ್ತಾ ಇದ್ದೆ ನಾನು ಕೂಡ. ಅಂದರೆ ಈ ಥರದ್ದು ಯಾವಾಗಲೂ ನೋಡಿರಲಿಲ್ಲ. ಈ ಥರ ಫಂಕ್ಷನ್ ಇದೆ ಮೊದಲನೇ ಸಲ ನಾನು ಹೋಗಿರೋದು. ಅದಕ್ಕೋಸ್ಕರ ಎಷ್ಟಾಗುತ್ತೋ ಅಷ್ಟು ವಿಡಿಯೋನ ಮಾಡ್ಕೊಳ್ಳೋಣ, ಮೆಮೊರಿಗಳು ಇರುತ್ತೆ ಅಂತ ಹೇಳ್ಬಿಟ್ಟು ವಿಡಿಯೋನ ಮಾಡಿಕೊಂಡೆ. ಅದು ಅಲ್ಲದೆ ಒಂದು 15 to 18 ಇಯರ್ಸ್ ಆಯಿತು ನಾವು ನಮ್ಮ ಅತ್ತೆ ಅವ್ರನ್ನ ಭೇಟಿಯಾಗಿ, ಮತ್ತು ಅವ್ರ ಮನೆಗೆಲ್ಲ ಹೋಗಿ, ಅವರ ಫಂಕ್ಷನ್ಗಳಿಗೆಲ್ಲ ಹೋಗಿ. ಅದಕ್ಕೋಸ್ಕರ ಇದೊಂಥರ ಮೆಮೊರಬಲ್ ಆಗಿರುತ್ತೆ. ವಿಡಿಯೋ ಮಾಡ್ಕೊಳ್ಳೋಣ ಅಂಥೇಳಿ ವಿಡಿಯೋ ಮಾಡಿಕೊಂಡೆ. ವಿತೌಟ್ ಅವ್ರ ಪರ್ಮಿಷನ್ ತೊಗೊಳ್ದೇನೆ ಇದನ್ನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ನೋಡೋಣ, ಏನೋ ಅನ್ನಲ್ಲ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ತುಂಬ ಚೆನ್ನಾಗಿತ್ತು ಅಲ್ಲಿ ಒಂದು ಎಕ್ಸ್ಪೀರಿಯನ್ಸು. ಈ ಥರದ್ದು, ಅದು ಮಳೆಗಾಲದಲ್ಲಿ ಈ ಥರದ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಮತ್ತು ಒಂದು ಕಡೆ ಚೆನ್ನಾಗಿರಲಿಲ್ಲ ಅಂತಲೂ ಅನ್ನಿಸ್ತು. ಯಾಕಂದರೆ ತುಂಬ ಮಳೆ ಬರ್ತಿರೋದಕ್ಕೋಸ್ಕರ ಸ್ವಲ್ಪ ಬೇಜಾರಾಯಿತು. ಏನಂದರೆ, ನಾವು ನೈಟ್ ಹೋದಾಗಿಂದ ಹಿಡ್ದು ಮತ್ತು ಮಾರ್ನಿಂಗ್ ಒಂದು ಸ್ವಲ್ಪ ಮಳೆ ಫ್ರೀ ಇತ್ತು, ಬಿಟ್ಟರೆ ಅದಾದಮೇಲಿಂದ ಮಳೆ ಅಂದರೆ ಮಳೆ, ಹೊರಗಡೆ ಕಾಲಿಡೋದಕ್ಕೂ ಆಗ್ತಿರಲಿಲ್ಲ, ಅಷ್ಟು ಮಳೆಯಲ್ಲಿ. ಆಮೇಲೆ ತುಂಬ ಗಲೀಜು. ಆ ದೇವಸ್ಥಾನದಲ್ಲಿ ನಾವೇ ಇರೋದ್ರಿಂದ
ಎಲ್ಲ ನಾವುಗಳೇ ಅಲ್ಲಿ ಹೋಗಿ ಎಲ್ಲ ಅಡುಗೆ ಮಾಡ್ಕೊಳ್ಳೋದು, ಪೂಜೆ ಎಲ್ಲ ಮಾಡುವಾಗ ನಾವು ಇರೋ ಜಾಗನೇ ನೀಟಾಗಿ ಇಟ್ಕೋಬೇಕು ಅಂತ ಅಂದ್ಕೊಳ್ಳಲ್ಲ. ಪ್ರತಿಯೊಬ್ಬರು ಮನಸ್ಸಲ್ಲೂ ಅದೇ ರೀತಿ ನಾವು ಇರೋ ಜಾಗ ನಾವು ನೀಟಾಗಿ ಇಟ್ಕೋಬೇಕು ಅನ್ನೋದೊಂದು ಮನಸ್ಸಲ್ಲಿ ಇತ್ತು ಅಂತಂದರೆ ಎಲ್ಲ ಜಾಗನೂ ನೀಟಾಗಿ ಇಟ್ಕೋಬೋದು ಅಂತ ನನ್ನ ಅನಿಸಿಕೆ. ಬಟ್ ಅಲ್ಲಿ ಏನಾಗ್ತಿದೆ ಅಂತಂದರೆ ಯಾರು ಕೂಡ ಅಷ್ಟಾಗಿ ತಲೆ ಕೆಡಿಸ್ಕೊಳ್ಳಲ್ಲ. ಅವರಿರೋ ಎಷ್ಟು ಜಾಗದಲ್ಲಿ ಇರ್ತಾರೋ ಅಷ್ಟು ಜಾಗ ಮಾತ್ರ ನೀಟಾಗಿ ಕಸ ಹೊಡ್ಕೊಂಬಿಟ್ಟು ಅಲ್ಲಿ ಪೂಜೆ ಗೀಜೆ ಮಾಡಿ ಮತ್ತು ಅಲ್ಲಲ್ಲೇ ಹಂಗಂಗೆ ಬಿಸಾಕಿ ಹೋಗ್ಬಿಡೋದು. ಹೋಗುವಾಗ ಮತ್ತೆ ಕಸ ಹೊಡ್ದು ನೀಟಾಗಿ ಇಟ್ಟೋಗ್ಬೇಕು ಅನ್ನೋ ಒಂದು ಇದು ಇಲ್ಲ. ಅವ್ರು ಬಂದಾಗ ಅಷ್ಟೇ ಕಸ ಹೊಡ್ಕೊಳೋದು, ಮತ್ತು ಅದು ಗಲೀಜು ಮಾಡೋದು, ಮತ್ತು ಹೋಗೋದು ಹಂಗೆ. ಮತ್ತಂತೂ ಹೊರಗಡೆ ಅಂತೂ ಕಾಲಿಡೋಕ್ಕಾಗ್ತಾ ಇರಲಿಲ್ಲ. ನಾನಂತೂ ಎಲ್ಲೂ ಎದ್ದು ಹೋಗೇ ಇಲ್ಲ, ಅಲ್ಲಿ ಕುತ್ಕೊಂಡಿರೋಳು ಬಿಟ್ಟರೆ. ಅದಾದಮೇಲೆ ದೇವಸ್ಥಾನಕ್ಕೆ ಹೋಗಿ ಹಣ್ಣುಕಾಯಿ ಮಾಡಿಸ್ಕೊಂಬರ್ಬೇಕು ಅಂತ ಅನ್ನೋ ಟೈಮಲ್ಲಿ ಮಾತ್ರ ಎದ್ದೋಗಿದ್ದು ನಾನು. ಅದು ಬಿಟ್ಟರೆ ಮತ್ತು ಏನಕ್ಕೂ ಹೊರಗಡೆ ಎದ್ದು ಹೋಗೇ ಇಲ್ಲ, ಹೋಗೋಕ್ಕೆ ಆಗಲೇ ಇಲ್ಲ. ಯಾಕಂತಂದರೆ ಅಲ್ಲಿ ಮಳೆ ಒಂದು ಬರ್ತಾಯಿತ್ತು, ಮತ್ತು ಹೊರಗಡೆ ಒಂಥರ ಕಾಲಿಡೋಕ್ಕೇ ಒಂಥರ ಅಂತ ಅನ್ನಿಸ್ತಾ ಇತ್ತು. ಇಲ್ಲಿ ನೋಡ್ತಿರ್ಬೋದು ಎಲ್ಲ ಇವರು ರೆಡಿ ಮಾಡ್ಕೊಳ್ತಾ ಇದ್ದರು, ಅರಶಿನ ಎಲ್ಲ ಹಚ್ಚಿ ನೀರು ಹಾಕೋಕ್ಕೆ ಅಂಥೇಳಿ ಈ ಥರದ್ದು ಶಾಸ್ತ್ರಗಳೆಲ್ಲ ಮಾಡ್ತಾಯಿದ್ರು. ಇವಾಗ ನೀರು ಹಾಕಿಸ್ಕೊಂಡು ಕರ್ಕೊಂಡು ಮತ್ತು ದೇವಸ್ಥಾನದ ಹತ್ರ ಬಾವಿ ಇದೆ, ಆ ಬಾವಿ ಹತ್ರ ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಮತ್ತೆ ಇಲ್ಲಿಗೆ ಬಂದು ಮತ್ತು ಪೂಜೆ ಗೀಜೆ ಎಲ್ಲ ಮಾಡಿ ನಾವು ಯಾವ ಥರ ತಾಳಿ ಶಾಸ್ತ್ರ ಮಾಡ್ತೀವಲ್ವ ಆ ಥರ ಎಲ್ಲ ಮಾಡಿ ಆಮೇಲೆ ಮುತ್ತನ್ನ ಕುತ್ತಿಗೆಗೆ ಕಟ್ತಾರೆ. ತುಂಬ ಚೆನ್ನಾಗಿತ್ತು ಒಂಥರ. ಅದು ಯಾವ ಥರ ಫೀಲ್ ಆಗುತ್ತೆ ಅಂತಂದರೆ ನಾವು ಮದುವೆ ಟೈಮಲ್ಲಿ ಯಾವ ಥರ ಮಾಡ್ತೀವಲ್ವ ಅದೇ ಥರ ಫೀಲ್ ಆಗುತ್ತೆ. ಮದುವೆ ಟೈಮಲ್ಲಿ ನಾವು ಹೆಣ್ಣು ಕರ್ಕೊಂಬರ್ಬೋದು, ಹೆಣ್ಣು ಅಳೋದು, ಮತ್ತು ಎಲ್ಲರಿಗೂ ದುಃಖ ಆಗೋದು, ಅದೇ ಥರ ಫೀಲ್ ಅಂತ ಅನಿಸುತ್ತೆ. ಸೇಮ್ ಟು ಸೇಮ್ ತುಂಬ ಚೆನ್ನಾಗಿತ್ತು. ಮಲ್ಲಿ ಒಂದು 5 ಜನ ಜೋಗಮ್ಮರೆಲ್ಲ ಕರ್ಕೊಂಬಂದಿರ್ತಾರೆ, ಅವರೇ ಅಲ್ಲೆಲ್ಲ ಪೂಜೆ ಮಾಡಿ ಕಟ್ಟೋದು ಮುತ್ತನ್ನ. ನಾನಿಲ್ಲಿ ಮಧ್ಯೆ ಬ್ರೇಕ್ ಮಾಡಿ ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ. ಯಾಕಂತಂದರೆ ಇಲ್ಲಿ ಮಧ್ಯೆ ಫೋನ್ ಕಾಲ್ಸು ಮತ್ತು ಅವರು ಬರೋದು, ಹಾಗಾಗಿ ನಡುವೆ ಒಂದು ಸ್ವಲ್ಪ ಗ್ಯಾಪ್ ಕೊಟ್ಬಿಟ್ಟು ನಾನು ಇಲ್ಲಿ ವಿಡಿಯೋನ ಎಡಿಟ್ ಮಾಡಿದ್ದೀನಿ. ಆದಷ್ಟು ಅಡ್ಜಸ್ಟ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಿಮಗೆಲ್ರಿಗೂ. ನೀವು ಎಲ್ಲರೂ ಸಪೋರ್ಟ್ ಮಾಡ್ತೀರಾ. ಒಂದಿಷ್ಟು ಜನ ಬ್ಯಾಡ್ ಕಮೆಂಟ್ಸ್ ಹಾಕ್ತೀರಾ, ಆ ವಿಡಿಯೋದಲ್ಲಿ ಏನಿದೆ ಅಂತ ನೋಡಬೇಕು ಹಾಗೆ ಹೀಗೆ ಅಂತೇಳಿ. ಏನು ಮಾಡೋಕ್ಕಾಗಲ್ಲ. ಕೆಲವೊಂದು ಪರಿಸ್ಥಿತಿ ಹೇಗೆ ಅಂತಂದರೆ ಯಾರು ಅಂದ್ರೂ ಅನ್ನಿಸ್ಕೋಬೇಕಾಗತ್ತೆ, ಏನು ಮಾಡಿದ್ರೂ ಮಾಡಿಸ್ಕೋಬೇಕಾಗಿರುತ್ತೆ. ಆ ಥರ ಒಂದು ಪರಿಸ್ಥಿತಿ ಒಂದೊಂದು ಟೈಮ್ ಎಲ್ರಿಗೂ ಒಂದೊಂದು ಟೈಮ್ ಬಂದೇ ಬರುತ್ತೆ. ಆಮೇಲೆ ನಮಗೂ ಒಂದು ಒಳ್ಳೆಯ ದಿನ ಬರುತ್ತೆ ಅಂತಲೂ ಕಾಯ್ತಾ ಇರಬೇಕು. ದಿನ ಬರೋವರೆಗೂ ಯಾರು ಏನಂದ್ರೂ ಅನ್ನಿಸ್ಕೋಬೇಕು, ಯಾರು ಏನು ಮಾಡಿದ್ರೂ ಮಾಡಿಸ್ಕೊಬೇಕು ಅಷ್ಟೇ. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ನೀರು ಹಾಕೋದಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅರಶಿನ ಹಚ್ಬಿಟ್ಟು ಇವಾಗ ನೀರು ಹಾಕಿ ತವ್ರ ಮನೆ ಉಡೋಕ್ಕೆ ಎಲ್ಲ ತೊಗೊಂಬಂದಿರ್ತಾರೆ ತವ್ರ ಮನೆಯವರು. ಇಲ್ಲಿ ತವ್ರ ಮನೆಯವ್ರು ಬಂದು ನಮ್ಮಮ್ಮನ ಮನೆಯವರೇ ಆಗಿರೋದ್ರಿಂದ 3 ಜನ, ನಮ್ಮ ಅಪ್ಪಾಜಿ ಮತ್ತು ನನ್ನ ಚಿಕ್ಕಪ್ಪರು ಇಬ್ಬರು ಮತ್ತು ನಮ್ಮ ಚಿಕ್ಕಮ್ಮರಿಬ್ಬರು, ನಮ್ಮಮ್ಮ ಎಲ್ಲರೂ ಬಂದಿದ್ದರು. ಎಲ್ಲರೂ ಕೂಡ ಹೊಸ ಸೀರೆ, ಬಟ್ಟೆ, ಹೂವು, ಬಳೆ, ಅರಿಶಿನ, ಕುಂಕುಮ ಎಲ್ಲ ತೊಗೊಂಡೋಗಿದ್ರು. ಅವ್ರು ಕೊಟ್ಟಿದ್ದೇನೆ ಉಟ್ಕೊಂಡು ಇವಾಗ ಮುತ್ತು ಕಟ್ಟಿಸ್ಕೊಳ್ಳೋದು. ಇವಾಗ ನೋಡ್ತಿರ್ಬೋದು ಹಾಲು ತುಪ್ಪನ ತಲೆಗೆ ಹಾಕ್ತಾಯಿದ್ದಾರೆ. ಹಾಲು ತುಪ್ಪ ಹಾಕ್ಬಿಟ್ಟು ಆಮೇಲೆ ಎಲ್ಲರೂ ಕೂಡ ಒಂದು 5 ಜನ 9 ಜನ ಅಂತ ಈ ಥರ ಲೆಕ್ಕ ಹಾಕ್ಬಿಟ್ಟು ನೀರು ಹಾಕ್ತಾರೆ. ಮದುವೆ ಟೈಮಲ್ಲಿ ನಾವು ಯಾವ ಥರ ಮಾಡ್ತೀವಲ್ವ ಅದೇ ಥರನೇ. ತುಂಬ ಚೆನ್ನಾಗಿ ಅನ್ನಿಸ್ತು. ಇದು ಒಂಥರ ಹೊಸ ಫೀಲ್. ನಾನು ನೋಡಿರಲಿಲ್ಲ ಯಾವಾಗ್ಲೂ, ಇದೇ ಫಸ್ಟ್ ಟೈಮ್ ನೋಡಿದ್ದೀನಿ. ನನಗೂ ಒಂಥರ ಹೊಸದು ಅಂತ ಅನ್ನಿಸ್ತು. ತುಂಬ ಚೆನ್ನಾಗಿ ಕೂಡ ಇತ್ತು. ತುಂಬ ಸಲ ನೋಡಿರ್ತೀರ ನನ್ನ ವಿಡಿಯೋದಲ್ಲಿ ದೇವಸ್ಥಾನನ. ಬಟ್ ಮಳೆ ಬರೋ ಟೈಮಲ್ಲಿ ನಾನು ಯಾವಾಗೂ ತೋರಿಸಿರಲಿಲ್ಲ ಅನಿಸುತ್ತೆ. ಇದೇ ಫಸ್ಟ್ ಟೈಮ್ ಅನಿಸುತ್ತೆ ಮಳೆ ಬರೋ ಟೈಮಲ್ಲಿ ವಿಡಿಯೋ ಮಾಡಿ ತೋರಿಸಿದ್ದು ನಾನು. ಮೇಲ್ಗಡೆ ಅಂತೂ ಚೆನ್ನಾಗಿ ತುಂಬ ಸ್ಟ್ರಾಂಗಾಗಿದ್ದವ್ರು ಮಾತ್ರ ಮೇಲ್ಗಡೆ ಹೋಗಿ ಮತ್ತು ಹಿಂಗೆ ಕೆಳಗಡೆ ಇಳ್ಕೊಂಡು ಬರೋಕ್ಕಾಗೋದು. ಇಲ್ಲ ಅಂತಂದರೆ ಸ್ಟ್ರಾಂಗಾಗಿಲ್ಲ ಅಂತಂದರೆ ಅಲ್ಲಿ ಹೋದವರೆಲ್ಲ ಬಿದ್ದು ಬರೋದೇ ಗ್ಯಾರಂಟಿ. ಯಾಕಂದರೆ ಅಷ್ಟು ಜಾರೋದು ಅಲ್ಲಿ. ಮತ್ತು ಮಳೆ ಬರೋದ್ರಿಂದ ವಯಸ್ಸಾದವ್ರಿಗೆಲ್ಲ ಹತ್ತಕ್ಕಾಗಲ್ಲ. ಮತ್ತು ನಮ್ಮ ಥರ ಹ್ಯಾಂಡಿಕ್ಯಾಪ್ಟೆಲ್ಲ ಇರೋರೆಲ್ಲ ಅಲ್ಲಿ ಹತ್ತಿ ಇಳಿಯೋಕ್ಕೆಲ್ಲ ತುಂಬ ಕಷ್ಟ ಅಂತ ಅನ್ನಿಸುತ್ತೆ. ಸ್ವಲ್ಪ
ನಾವು ಗಟ್ಟಿ ಇತ್ತು ಅಂತಂದರೆ ಹೋಗಿ ಹತ್ತಿ ಇಳಿದು ಬರ್ಬೋದು. ನನ್ನ ತಂಗಿ ಒಬ್ಬಳು ಹಿಂಗೆ ಮೇಲ್ಗಡೆ ಹೋಗ್ಬಿಟ್ಟು ಆ ಕಡೆಯಿಂದ ಇಳ್ಕೊಂಬರ್ಬೇಕಾದ್ರೆ ಜಾರಿ ಬಿದ್ದುಬಿಟ್ಲು. ನಾನಂತೂ ಒಂದೊಂದು ಹೆಜ್ಜೆನೂ ನೋಡಿ ನೋಡಿ ಇಡ್ತಾಯಿದ್ದೆ. ತುಂಬ ಭಯ ಅನಿಸತ್ತೆ. ಅದು ಏನಂತಂದರೆ ನಾವು ಮಾಮೂಲಿ ಟೈಮಲ್ಲೇ ಹೋದ್ರೇ ಜಾರುತ್ತೆ ಅಲ್ಲಿ, ಅದರಲ್ಲೂ ಈ ಥರ ಮಳೆ ಬರೋ ಟೈಮಲ್ಲಿ ಅಂದರೆ ಇನ್ನೂ ಜಾರತ್ತೆ. ಇವಾಗ ನೋಡಿ ನೀರು ಹಾಕ್ತಾಯಿದ್ರು, ಹಾಗೆ ನಮ್ಮಮ್ಮನ ಜೊತೆ ಒಂದು ವಿಡಿಯೋ ಮಾಡ್ಕೊಂಡೆ. ನಮ್ಮಮ್ಮನ ಜೊತೆ ನಿಂತ್ಕೊಂಡಿದ್ದೆ. ಬೆಳಗ್ಗೆನೇ ಎಲ್ಲರೂ ಸ್ನಾನ ಮಾಡಿಬಿಟ್ಟು ಅಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ವಿ. ನಾನು ಇನ್ನೂ ಬಾಚ್ಕೊಂಡಿರಲಿಲ್ಲ, ಆಮೇಲೆ ಬಾಚ್ಕೊಳ್ಳೋಣ ಅಂಥೇಳಿ ಡ್ರೆಸ್ ಅಷ್ಟೇ ಹಾಕ್ಕೊಂಡು ರೆಡಿಯಾಗಿದೆ. ಇವಾಗ ನೋಡ್ತಿರ್ಬೋದು ಬಾಚ್ಕೊಂಡೆಲ್ಲ ರೆಡಿ ಆಗಿದ್ದೀನಿ. ಇವಾಗ ಬಾವಿ ಹತ್ರ ಹೋಗಬೇಕು ಪೂಜೆ ಮಾಡ್ಕೊಂಬರೋಕ್ಕೆ. ಅದಕ್ಕೆ ಬಾವಿ ಹತ್ರ ಹೊರಟಿದ್ವಿ ಎಲ್ಲರೂ ಕೂಡ. ಇವಾಗ ನೋಡಿ ಅಲ್ಲಿ ಬಾವಿ ಹತ್ರನೇ ನಾನು ತೋರಿಸ್ತಾ ಇರೋದು ನಿಮಗೆ. ಬಾವಿ ಹತ್ರ ಹೋಗ್ಬಿಟ್ಟು ಅಲ್ಲೆಲ್ಲ ಗಂಗೆ ಪೂಜೆ ಎಲ್ಲ ಮಾಡಿಕೊಂಡು ಬಂದು ಆಮೇಲೆ ಮುತ್ತು ಕಟ್ಟೋದು ಮಾಡಬೇಕಿತ್ತು. ಅದಕ್ಕೋಸ್ಕರ ಇಲ್ಲಿ ನೋಡ್ತಿರ್ಬೋದು ಈ ಅಜ್ಜಿಯರೆಲ್ಲ ಇದ್ದಾರಲ್ಲ, ಇವರು ಒಂದು 5 ಜನ ಜೋಗಮ್ಮರ ಅಂತ ಹೇಳಿ ಅವ್ರ ಊರಿಂದನೇ ಕರ್ಕೊಂಬಂದಿದ್ರು. ಅವರು ಇಲ್ಲಿ ಬಂದು ಎಲ್ಲ ಪ್ರತಿಯೊಂದೂ ಅವರೇ ಜೋಡಿಸ್ಕೊಂಡು ಹೇಳ್ಕೊಡೋದು ಮಾಡ್ತಾಯಿದ್ರು. ಪೂಜೆ ಹೇಗೆ ಮಾಡಬೇಕು, ಏನು ಮಾಡಬೇಕು, ಹೆಂಗೆ ಮಾಡಬೇಕು ಅಂತ ಪ್ರತಿಯೊಂದೂ ಅವರೇ ಹೇಳ್ಕೊಡ್ತಾಯಿದ್ರು. ಚೆನ್ನಾಗಿತ್ತು. ಪಾಪ ಅವ್ರಿಗೂ ತುಂಬ ಕಷ್ಟ ಆಯಿತು ಅಂತ ಅನಿಸುತ್ತೆ. ಯಾಕಂದರೆ ಪ್ರತಿಯೊಬ್ಬರಿಗೂ ಕೂಡ ಅಲ್ಲಿ ವಯಸ್ಸಾಗಿತ್ತು. ಆಲ್ಮೋಸ್ಟ್ ವಯಸ್ಸು ಕಮ್ಮಿ ಇರೋರು ತುಂಬ ಕಮ್ಮಿ, ವಯಸ್ಸು ಜಾಸ್ತಿ ಆಗಿರೋರೇ ಬಂದಿದ್ದಿದ್ದು. ಅದಕ್ಕೋಸ್ಕರ ಅವ್ರಿಗೊಂದು ಸ್ವಲ್ಪ ತೊಂದರೆ ಆಯಿತು ಅಂತ ಅಂದ್ಕೊಳ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು ನಮ್ಮತ್ತೆ ಇವರೇ ಹೇಳಿದ್ನಲ್ವ, ತವ್ರ ಮನೆಯಿಂದ ಉಡಕ್ಕಿ ಎಲ್ಲ ತೊಗೊಂಬಂದಿದ್ದು, ಹೊಸ ಸೀರೆ ಎಲ್ಲ ತಂದಿದ್ದು ಉಟ್ಕೋಬೇಕಂತ ಇದೇ ಸೀರೆನೇ ಉಟ್ಕೊಂಡಿರೋದು ನೋಡಿ. ತುಂಬ ವರ್ಷಗಳೇ ಆಯಿತು. ನನ್ನ ವಿಡಿಯೋದಲ್ಲಿ ಇದೇ ಫಸ್ಟ್ ಟೈಮ್ ಅನಿಸುತ್ತೆ ನಾನು ಇವ್ರನ್ನ ತೋರಿಸ್ತಾ ಇರೋದು. ಮೇ ಬಿ ನಮ್ಮ ಅಮ್ಮನ ಮನೆ ಗೃಹ ಪ್ರವೇಶದಲ್ಲಿ ಏನಾದರೂ ಸ್ವಲ್ಪ ತೋರಿಸಿರ್ಬೋದು, ಅಷ್ಟು ನೆನಪಿಲ್ಲ ನನಗೆ. ಅದು ಬಿಟ್ಟರೆ ಇವಾಗೇ ಇವ್ರನ್ನ ತೋರಿಸ್ತಾ ಇರೋದು. ಅವ್ರು ಬಂದಿದ್ದೇನೆ ನಮ್ಮ ಅಮ್ಮನ ಮನೆ ಗೃಹ ಪ್ರವೇಶಕ್ಕೆ. ಅದಕ್ಕಿಂತ ಮುಂಚೆ ಯಾವ ಫಂಕ್ಷನ್ಗೂ ಕೂಡ ನಮ್ಮ ಮನೆ ಫಂಕ್ಷನ್ಗಳಿಗೆ ಬಂದಿರಲಿಲ್ಲ. ಹಾಗಾಗಿ ನಾನು ತೋರಿಸಿರಲಿಲ್ಲ. ಆವತ್ತು ಬಂದಿದ್ದರು, ಅವತ್ತು ತೋರಿಸಿದ್ದೆ ಅಂತ ಅನಿಸುತ್ತೆ. ನನಗೆ ಇಬ್ಬರು ಅತ್ತೆಯಂದಿರು ಮತ್ತು ಇಬ್ಬರು ಚಿಕ್ಕಪ್ಪಂದರು ಇರೋದು. ನಮ್ಮ ಅಪ್ಪ ಅವರು, ನಮ್ಮ ಅಜ್ಜಿ, 5 ಜನ ಮಕ್ಕಳಿರೋದು ನಮ್ಮ ಅಜ್ಜಿಗೆ. 5 ಜನದಲ್ಲಿ ನಮ್ಮ ಅಪ್ಪಾಜಿ, ನಮ್ಮ ಚಿಕ್ಕಪ್ಪರಿಬ್ಬರು, ನಮ್ಮ ಅತ್ತೆಯರಿಬ್ಬರು. ಇವಾಗ ನೋಡಿ ಅಲ್ಲಿ ಎಲ್ಲ ಮಾಡ್ತಾಯಿದ್ದಾರೆ ಪೂಜೆ ಎಲ್ಲ. ಅವರು ಮಾಡ್ತಾ ಇರಬೇಕಾದ್ರೇ ಮಳೆ ಬಂದೋಯ್ತು. ನಾನು ಅರ್ಧ ಅಷ್ಟೇ ವಿಡಿಯೋ ಮಾಡಿಕೊಂಡು ಮತ್ತೆ ಮಾಡೋಕ್ಕೆ ಹೋಗಲಿಲ್ಲ. ಅದಾದಮೇಲೆ ಇವಾಗ ನೋಡ್ತಾ ಇರ್ಬೋದು ಎಲ್ಲ ಪೂಜೆ ಮುಗಿದ ಮೇಲೆ ಆ ಕಡೆ ಮರದ ಸೈಡಿಗೆ ಹೋಗಿ ನಿಂತ್ಕೊಂಡಿದ್ದೆ ನಾನು, ಮಳೆ ಜೋರಾಗಿ ಬರ್ತಿರೋದಕ್ಕೋಸ್ಕರ. ಇವಾಗ ಅದೆಲ್ಲ ಪೂಜೆ ಮುಗಿದ್ಮೇಲೆ ಗಂಗೆನ ಓರಿಸ್ಬಿಟ್ಟು ಕರ್ಕೊಂಡು ಹೋಗ್ತಾಯಿದ್ರು. ನಾವು ಎಲ್ಲ ಅಡುಗೆ ಮಾಡ್ತಾಯಿದ್ವಲ್ಲ ಅಲ್ಲಿ ಪಡ್ಲಿಗೆಗಳೆಲ್ಲ ಇಟ್ಟಿದ್ರಲ್ಲ, ಅಲ್ಲೊಯ್ದಿಟ್ಟು ಪೂಜೆ ಮಾಡಬೇಕಿತ್ತು ಗಂಗಮ್ಮನ. ಹಾಗಾಗಿ ಅಲ್ಲಿಂದ ಗಂಗಮ್ಮನ ತೊಗೊಂಡೋಗ್ತಾಯಿದ್ರು. ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ನಮ್ಮಮ್ಮನ ಜೊತೆ ದೇವಸ್ಥಾನಕ್ಕೆ ಬರ್ತಾಯಿದ್ದೀನಿ. ದೇವಸ್ಥಾನಕ್ಕೆ ಹೋಗಿರಲಿಲ್ಲ ನಾನು ಪೂಜೆ ಮಾಡ್ಸೋಕ್ಕೆ, ಅದಕ್ಕೆ ಇವಾಗ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ. ಇಲ್ಲಿ ತೋರಿಸ್ತಿದ್ದೀನಿ ನೋಡಿ ಮಳೆ ಯಾವ ರೇಂಜಿಗೆ ಮಳೆ ಬಂದಿದೆ ಅಲ್ಲಿ ಅಂತ ಹೇಳಿ. ತುಂಬ ಮಳೆ, ಜನನೇ ಇರಲಿಲ್ಲ, ಕಮ್ಮಿ ಆಗಿಬಿಟ್ಟಿದ್ರು. ಮಳೇಲಿ ಎಷ್ಟು ಜನ ಬರ್ತಾರೆ ಹೇಳಿ. ಬೆಳಗ್ಗೆ ಒಂದಿಷ್ಟು ಜನ ಬಂದಿದ್ದರು, ಅದಾದಮೇಲೆ ಮಳೆ ಬರ್ತಿರೋದಕ್ಕೆ ಜನನೇ ಇರಲಿಲ್ಲ. ದೇವ್ರ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ಜನ ಇದ್ಬಿಟ್ರೆ ಹೋಗಿ 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 ಅಂತ ಕಳಿಸ್ಬಿಡ್ತಾರೆ. ಅಲ್ಲಿ ಜನ ಇರಲಿದ್ದಕ್ಕೋಸ್ಕರ ಆರಾಮಾಗಿ ದೇವ್ರನ್ನ ನೋಡೋದಕ್ಕೆ ಬಿಟ್ಟಿದ್ದರು. ಆರಾಮಾಗಿ ಕೂತ್ಕೋಬೋದಿತ್ತು, ದೇವ್ರನ್ನ ಎಷ್ಟೊತ್ತಾದರೂ ನೋಡ್ಬೋದಿತ್ತು. ನಾವೇ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ದೇವ್ರನ್ನ ಹಾಗೆ ಒಂದು 5 ನಿಮಿಷ ನೋಡಿಕೊಂಡು ಬಂದ್ವಿ. ದೇವಸ್ಥಾನದಲ್ಲಿ ತುಂಬ ಸಲ ತೋರಿಸಿದ್ದೀನಿ ನಿಮಗೆ. ನಾನು ಯಾವಾಗ ಹೋದ್ರೂ ಈ ಥರದ ವಿಡಿಯೋ ಎಲ್ಲ ಮಾಡಿರ್ತೀನಿ. ಇಲ್ಲಿ ಕಾಲಭೈರವ ಇದೆ, ಮತ್ತು ಮಾತಂಗ್ಯಮ್ಮ ದೇವಸ್ಥಾನ ಇದೆ, ಮತ್ತು ಇಲ್ಲಿ ನಾಗರಕಲ್ಲಿದೆ, ತುಂಬ ದೇವರಿದೆ. ತುಂಬ ಚೆನ್ನಾಗಿದೆ ದೇವಸ್ಥಾನ ನೋಡಿ ಸುತ್ತಮುತ್ತ. ಇವಾಗಂತೂ ಮಳೆ ಬರ್ತಿರೋದಕ್ಕೆ ಅಲ್ಲಿ ವಾತಾವರಣ ನೋಡೋದಕ್ಕೇ ಒಂದು ಖುಷಿ. ಇಲ್ಲಿ ನೋಡಿ ಲೈನಿಗೆ ನಿಂತ್ಕೊಂಡಾಗ ನಾನು ತುಂಬ ಸಲ ತೋರಿಸಿದ್ದೀನಿ ನಿಮಗೆ ಜನ ಎಷ್ಟು ರಶ್ ಇರ್ತಿತ್ತು ಅಂತ. ಇಲ್ಲಿ ನೋಡಿ ಒಬ್ಬರು ಕೂಡ ಇಲ್ಲ, ನಾವೇ ಇಲ್ಲಿ ಹೋಗ್ತಾ ಇರೋದು. ಸುತ್ತಲ ಹಸಿರು ಮತ್ತು ಮಳೆ, ಇದರ ನಡುವೆ ಮಲೆನಾಡು ಇದೆಯಲ್ಲ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮಲೆನಾಡು ಸೈಡು ಈ ಟೈಮಲ್ಲಿ ಹೋದರೆ. ಬಟ್ ಹುಷಾರಾಗಿ ಹೋಗಬೇಕು ವಯಸ್ಸಾದವ್ರಿಗೆ, ಮತ್ತು ನಮ್ಮಂಥವ್ರಿಗೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಮಳೆ ಬರೋ ಟೈಮಲ್ಲಿ. ಬಟ್ ನೋಡೋದಕ್ಕೆ ಜಾಗ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಸ್ವಲ್ಪನೇ ಜನ ಇದ್ದರು, ಜನ ಅಷ್ಟೊಂದು ಇರಲಿಲ್ಲ.
ನಾವು ಅದಾದಮೇಲೆ ಅಲ್ಲೆಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮಾಡಿಕೊಂಡು ಬಂದ್ವಿ ಚಂದ್ರಗುತ್ತಿ ಬಿಟ್ಟು. ಚಂದ್ರಗುತ್ತಿಯಿಂದ ಮುಂದೆ ಇದು ಹಿರೇಕೇರೂರು ಅಂತ ಹೇಳಿ ನಮ್ಮ ಅತ್ತೆಯವ್ರ ಊರಿಗೆ ಹೋಗೋ ದಾರಿಲಿ ಹಿರೇಕೇರೂರು ಅಂಥೇಳಿ ಬರುತ್ತೆ. ನಾನು ಇದೇ ಫಸ್ಟ್ ಟೈಮ್ ಈ ದೇವಸ್ಥಾನ ನೋಡಿದ್ದು. ಎಷ್ಟು ಚೆನ್ನಾಗಿತ್ತು ಈ ದೇವಸ್ಥಾನ ಅಂತಂದರೆ ತುಂಬ ಚೆನ್ನಾಗಿತ್ತು. ನಾನು ನಮ್ಮೂರ ಸುತ್ತಮುತ್ತನೇ ಈ ಥರದ್ದು ಒಂದು ಪ್ಲೇಸ್ ಇಟ್ಕೊಂಡು ಇಷ್ಟು ದಿನ ನೋಡಿಲ್ವಲ್ಲಪ್ಪ ಅನ್ನೋ ಫೀಲ್ ಆಯಿತು ನನಗೆ. ಅದರಲ್ಲೂ ಏನು ಅನ್ನಿಸ್ತು ಅಂತಂದರೆ ಬೆಳಗ್ಗೆ ಟೈಮಲ್ಲಿ ಹೋಗಬೇಕಿತ್ತು, ನೈಟ್ ಟೈಮಲ್ಲಿ ಬಿಟ್ಟು ಅಂತ ಅನ್ನಿಸ್ತು. ಯಾಕಂದರೆ ಅಲ್ಲಿ ದೊಡ್ಡ ದೇವಸ್ಥಾನ ಮತ್ತು ದೊಡ್ಡ ಕೆರೆ ನಮ್ಮ ಇದರಲ್ಲೇ ನಮ್ಮ ಊರಲ್ಲೇ ಈ ಸುತ್ತಮುತ್ತಲ ಊರಲ್ಲೇ ಅದು ದೊಡ್ಡ ಕೆರೆ ಅಂತ ಹೇಳ್ತಾಯಿದ್ರು. ಅಷ್ಟು ದೊಡ್ಡ ಕೆರೆ ಇತ್ತು. ಅಂಥ ಕತ್ತಲಲ್ಲೂ ಕೂಡ ನೀರು ಹೇಗೆ ಮೇಲೆ ಎಷ್ಟು ಚೆಂದ ಕಾಣಿಸ್ತಾ ಇತ್ತು ಅಂತಂದರೆ ಅಷ್ಟು ಚೆಂದ ಕಾಣಿಸ್ತಾ ಇತ್ತು. ಅದಕ್ಕೆ ನನಗೆ ಅನ್ನಿಸ್ತು ಹಗಲೊತ್ತಲ್ಲಿ ಬಂದಿದ್ದರೆ, ಸ್ವಲ್ಪ ಬೆಳಕಿದ್ದಿದ್ದ ಟೈಮಲ್ಲಿ ಬಂದಿದ್ದರೆ ತುಂಬ ಚೆನ್ನಾಗಿ ನೋಡ್ಬೋದಿತ್ತು ಅಂತ ಅನ್ನಿಸ್ತಾ ಇತ್ತು. ನೋಡಿ ಇವಾಗ ತೋರಿಸ್ತೀನಿ. ಆ ಕೆರೆ ಮಿಂಚ್ತಾ ಇತ್ತು ನೀರು, ಎಷ್ಟು ಚೆನ್ನಾಗಿ ಮಿಂಚ್ತಾ ಇತ್ತು, ಅಷ್ಟು ಕತ್ತಲಲ್ಲೇ ಮಿಂಚ್ತಾ ಇತ್ತು ನೀರು. ತುಂಬ ಚೆನ್ನಾಗಿತ್ತು. ನಾವು ಅಲ್ಲೆಲ್ಲ ಮುಗಿಸ್ಕೊಂಡು ನಮ್ಮ ಅತ್ತೆ ಮನೆಗೆ ಹೋಗಿ ಅಲ್ಲಿ 5 ನಿಮಿಷ ಇದ್ದು ಮನೆಗೆ ವಾಪಸ್